ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೆ. ಇದು ಫೇಲ್ಯೂರ್ ಆಫ್ ದಿಸ್ ಗವರ್ಮೆಂಟ್. ಅವ್ರು ಯಾರು ಥ್ರೆಟ್ ಮಾಡ್ತಾರೆ ನೋಡಿ, ಪೊಲೀಸ್ನವರು 1 ತಿಂಗಳಿಂದ ಈಗ ಯಾರು ಮರ್ಡರ್ ಆಗಿದೆಯಲ್ಲ ಅವ್ರ ಮನೆಗೆ ಹೋಗಿ ಹೋಗಿ ಹೇಳಿ ಬರ್ತಾವ್ರೆ. ಅವರು ಎಲ್ಲಾದ್ರೂ ಕಾರ್ ತಗೊಂಡು ಹೊರಗಡೆ ಹೊರಟ್ರೆ ನೋಡಿ, ಯಾವುದೇ ವೆಪನ್ ಇಟ್ಕೋಬಾರ್ದು, ನಿನಗೆ ಥ್ರೆಟ್ ಇದೆ ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ. ಏನು ಇಟ್ಕೋಬೇಡ, ನಿನ್ಗೆ ಥ್ರೆಟ್ ಇದೆ, ನಾವು ನಿನ್ಗೆ ರಕ್ಷಣೆನೂ ಕೊಡಲ್ಲ. ಇದು ಪೊಲೀಸನ ಪದ್ಧತಿನ? ಪೊಲೀಸ್ ರಕ್ಷಣೆ ಕೊಡ್ಬೇಕಾಗಿತ್ತಲ್ಲ ಆತನ ಉಳಿಸ್ಬೇಕಂತಿದ್ರೆ. ಅಂದ್ರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ರ ಅವ್ರಿಗೆ, ಹಂತಕರಿಗೆ? ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರ್ಲಿಕ್ಕೆ ಶುರುವಾಗಿದೆ. ಯಾರ್ಯಾರ ಮೇಲೆ ನೀವು FIR ಹಾಕಿದ್ದೀರೋ, FIR ಹಾಕ್ಲಿಕ್ಕೆ ತಕ್ಷಣ ಹಾಕ್ಲಿಲ್ಲ, ಅದಾದ್ಮೇಲೆ ಇಬ್ರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು? ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ, ನಾಳೆ 9:30 ಒಳಗೆ ಹೊಡಿತೀವಿ ಅಂತ ಹೇಳ್ತಿದಾರಲ್ಲ, ಏನ್ ಮಾಡ್ತಾ ಇದ್ದೀರಾ ನೀವು? ಹಿಡಿಲಿಕ್ಕೆ ಆಯ್ತಾ ಅವ್ರನ್ನ? ಇದು ರಕ್ತಪಾತ ಆಗ್ಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ. ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ. ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ. ನಾವು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ. ನಿನ್ನೆಲ್ಲ ಏನ್ ನಡೆದಿದೆ ನೀವು ಹೋಗಿ, ಈಗ ಯಾರು ತೀರ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋದ್ರ ನಿನ್ನೆ ನೀವು ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀರಿ ಗೊತ್ತಿಲ್ವಾ? ಇದರಿಂದ ನಿಮ್ಮ ಪ್ರೇರೇಪಣೆಗಳು ಇದರಲ್ಲಿದೆ. ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಹೊರಬೇಕು. ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕರ್ನಾಟಕ ಈಸ್ ಬಿಗ್ ಝೀರೋ. ನೀವೇನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಆಗಿದೆ. ನಿಮ್ಮ ಕೈ ಮೀರಿ ಹೋಗಿದೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಲಾವ್ 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 ಅಂತ ಎಲ್ಲರ ಹತ್ರ ವಸೂಲಿಗೆ ಹಿಡಿದು ಬಿಟ್ರೆ ನೀವು ಯಾರು ನಿಮ್ಮ ಮಾತು ಕೇಳ್ತಾರೆ?